ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಕಾರ್ಯಕ್ರಮನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಆಗಲೇ ನೋಡಿದ್ದೀನಿ ಅಂತಂದರೆ ಖಂಡಿತ ಇಷ್ಟ ಆದರೆ ವಿಡಿಯೋನ ಬೇರೆಯವರೊಂದಿಗೆ ಹಂಚ್ಕೊಳ್ಳಿ, ಹೆಚ್ಚು ಜನರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇರೋದು ನಾನು ಶ್ರೀದೇವಿ. ಸಾಮಾನ್ಯವಾಗಿ ಮನೆಗೆ ನೆಂಟರು ಬಂದಾಗ ಅಥವಾ ದೇವರಿಗೆ ಏನಪ್ಪ ದಿಢೀರಂತ ನಾವು ನೈವೇದ್ಯ ಮಾಡಬಹುದು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಾನು ಈಗ ಹೇಳ್ಕೊಡ್ತೀನಿಲ್ಲ, ಈ ಒಂದು ಸಿಹಿ ತಿಂಡಿಯನ್ನು ಮಾಡಿ ಬೇಗ ಆಗುತ್ತೆ, ರುಚಿಯಾಗಿರುತ್ತೆ, ಹಾಗೆ ಬಹಳ ಸುಲಭ ಕೂಡ ಮಾಡೋದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಚ್ಚುಕಟ್ಟಾಗಿ ಸುಲಭವಾಗಿ ಮಾಡಬಹುದಾದಂತಹ ಶಾಲ್ಯಾನ್ನ. ಹೇಗಪ್ಪ ಮಾಡೋದು ಇದನ್ನು, ತುಂಬ ಕಷ್ಟನ ಅಂದ್ಕೊಂಡ್ರೆ ಕಷ್ಟ ಇಲ್ಲ ಅಂತ ಮೊದಲೇ ಹೇಳಿದ್ದೀನಿಲ್ಲ. ಹಾಗಾಗಿ ಕೆಟ್ಟೋಗುತ್ತಾ, ಕೆಡೋದಂತೂ ಖಂಡಿತ ಇಲ್ಲ. ಇವೆರಡು ಸಮಸ್ಯೆ ಇಲ್ಲ ಅಂದರೆ ಅಡುಗೆ ಮಾಡೋದ್ರಲ್ಲಿ ಏನು ತೊಂದರೆ ಅಲ್ವಾ. ಹಾಗಾಗಿ ಬೇಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಹಾಗೆ ಅದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ಹೇಳ್ತೀನಿ, ತೆಗೆದಿಟ್ಕೊಂಡ್ಬಿಡಿ. ಅವೆಲ್ಲ ರೆಡಿ ಇದೆ, ಪಟ ಅಂತ ಮಾಡಬಹುದು. ಮೊದಲಿಗೆ ತುಪ್ಪ ಬೇಕಾಗುತ್ತೆ. ಒಂದು 4-5 ಚಮಚ ತೊಗೊಳ್ಳಿ, ಸಾಕಾಗುತ್ತೆ. ಆನಂತರ ಒಣ ಕೊಬ್ಬರಿ ತುರಿದಿರೋ ಅಂಥದ್ದು ಇಟ್ಕೊಳ್ಳಿ. ನಂತರದಲ್ಲಿ ಈ ಕೋವಾ ಇದೆಯಲ್ಲ, ಸಪ್ಪೆ ಕೋವಾ, ಅದನ್ನು ಒಂದು ಬಾಟಲ್ ತೊಗೊಳ್ಳಿ. ಇಲ್ಲದಿದ್ರೆ ಕೋವಾ ಏನು ಬೇಕಾಗಲ್ಲ. ಸಕ್ಕರೆ ಒಂದು ಪ್ರಮಾಣದಲ್ಲಿ, ಅಂದರೆ ನೀವು 1 ಬಟ್ಟಲು ಅಕ್ಕಿ ಹಾಕ್ತೀವಿ ಅಂದರೆ 1 ಬಟ್ಟಲು ಅಥವಾ 2 ಬಟ್ಟಲು ಸಕ್ಕರೆ ಹಾಕಿ, ಸಿಹಿ ನಿಮ್ಮಿಷ್ಟ ಅಂತ ಯಾವಾಗಲೂ ಹೇಳ್ತೀನಿ. ಆಮೇಲೆ ಗೋಡಂಬಿ, ದ್ರಾಕ್ಷಿ, ಆನಂತರ ಸ್ವಲ್ಪ ಲವಂಗ ತೊಗೊಳ್ಳಿ. ಏಲಕ್ಕಿ ಕೂಡ ಹಾಕ್ಕೋಬಹುದು, ಚೆನ್ನಾಗಿರುತ್ತೆ. 1-2 ಏಲಕ್ಕಿ. ಇಷ್ಟ ಆಯ್ತಲ್ಲ. ಇದಾದ ನಂತರ ನೋಡಿ ಏನು ಮಾಡೋಣ, ಕುಕ್ಕರ್ಗೆ ನಾವು 1 ಅಳತೆಯ 1 ಪಾವಷ್ಟು ಅಕ್ಕಿಯನ್ನು ನೀವು ತೊಗೊಂಡು ಅನ್ನ ಮಾಡಿಟ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಅನ್ನ ಮಾಡ್ಕೊಳ್ಳಿ, ತುಂಬ ಮೆತ್ತಗೆ ಮಾಡ್ಕೋಬೇಡಿ, ಗಟ್ಟಿಯಾಗಿ ಅನ್ನ ಮಾಡ್ಕೊಳ್ಳಿ. ಸೊ ಅನ್ನ ರೆಡಿ ಇದ್ದದಿಲ್ಲ. ಅನ್ನ ರೆಡಿ ಇದ್ದ ನಂತರ ಏನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಬಿಡಿಸ್ಕೊಳ್ಳಿ. ನೋಡಿ, ನಾನು ಹೇಳಿದಾಗೆ ಅನ್ನ ಸ್ವಲ್ಪ ಗಟ್ಟಿಗೆ ಇರಲಿ, ಯಾಕಂದರೆ ಮತ್ತೆ ನಾವು ಬೇಯಿಸ್ತೀವಿ. ಹಾಗಾದರೆ ತುಂಬ ಗಟ್ಟಿ ಮಾಡಬೇಡಿ. ಓಕೆ. ಈಗ ಬಾಣಲೆಗೆ ನಾವು ಮೊದಲು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ ತುಪ್ಪವನ್ನು ಹಾಕಿ, ಆ ತುಪ್ಪಕ್ಕೆ ನಾವು ಒಗ್ಗರಣೆಗೆ ಏನೇನು ಹಾಕ್ಕೋಬೇಕಾಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಯಾವ್ಯಾವುದು? ಈಗ ಲವಂಗ ಹಾಕ್ಕೊಂಡ್ವಿ. ಲವಂಗದ ನಂತರ ಏಲಕ್ಕಿ ಪುಡಿ ಕುಟ್ಟಿಟ್ಟಿದ್ದು ಹಾಗೆ ಹಾಕ್ಕೊಳ್ಬಹುದು. ಇದ್ದರೆ ಪಚ್ಚಕರ್ಪೂರ ರುಚಿಗೆ ತುಂಬ ಒಳ್ಳೆ ಘಮ ಕೊಡುತ್ತೆ. ಪ್ಯೂರ್ ಪಚ್ಚಕರ್ಪೂರವನ್ನು ಒಂಚೂರು ಹಾಕೋಬೋದು. ಇನ್ನು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತುಂಬ ಕಪ್ಪಾಗಿ ನೀವು ಅದನ್ನು ಬಾಡಿಸ್ಕೊಳಕ್ಕೆ ಹೋಗ್ಬೇಡಿ, ಇಲ್ಲೊಂಚೂರು ಕಪ್ಪಾಗೋಯ್ತು, ಅದರಿಂದ ಹೇಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಹೊಂಬಣ್ಣ ಬರ್ತಾ ಇರುತ್ತಲ್ಲ, ಆ ಚಿನ್ನದ ಬಣ್ಣ ಬಂದಾಗಲೇ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಮಾಡಿದ್ಮೇಲೆ ಒಂದೇ ಒಂದು ಚಿಟಿಕ ಅರಿಶಿನ ಹಾಕಿ, ಯಾಕಂದರೆ ಬಣ್ಣಕ್ಕೆ ಬೇಕಾಗುತ್ತೆ. ಅರಿಶಿನ ಹಾಕ್ಬೋದು, ಇಲ್ಲಾಂತಂದರೆ ಕೇಸರಿ ಇದ್ರೆ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಡ. ಒಗ್ಗರಣೆ ರೆಡಿ. ಒಗ್ಗರಣೆ ಈಗಲೇ ಹಾಕಬೇಕಾ? ಖಂಡಿತ ಇಲ್ಲ, ಅದನ್ನು ಹಾಗೆ ಹೇಳಿ. ಈಗ ಇನ್ನೊಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಆ ಕುಕ್ಕರಲ್ಲಿ ಏನು ಅಡುಗೆ ಮಾಡಿದ್ರಿ ಅದೆಲ್ಲವನ್ನು ಹಾಕಿಬಿಟ್ಟು, ಜೊತೆಗೆ 1 ಬಟ್ಟಲಷ್ಟು, ಈ ಕಪ್ಪು ಕಾಣಿಸೋದಿಲ್ಲ ಅಷ್ಟು ಹಾಲನ್ನು ಹಾಕಿ. ನೀರಿನ ಅಂಶಕ್ಕೆ ನೀರು ಹಾಕಕ್ಕೆ ಹೋಗಬೇಡಿ, ಹಾಲನ್ನು ಹಾಕಿ. ಆನಂತರ ಈ ಸಪ್ಪೆ ಕೋವಾ ಏನಿದೆ ಅದನ್ನು ಹಾಕ್ಬಿಟ್ಟು ಅದನ್ನು ತಿರುಗಿಸ್ತಾ ಹೋಗಿ, ಯಾಕಂದರೆ ಮೆಲ್ಟ್ ಆಗಬೇಕು. ಈಗ ಈ ಬಿಸಿಯಲ್ಲೇ ಮೆಲ್ಟ್ ಆಗಬೇಕು, ಅದಕ್ಕೋಸ್ಕರ ಹಾಕಿ. ಕೋವಾ ಇಲ್ವಾ, ಡೋಂಟ್ ವರಿ ಅಂತ ಆವಾಗಲೇ ಹೇಳಿದ್ನಲ್ಲ, ಹಾಗೆ ನೀರನ್ನು ಬೇಯಿಸ್ತಾ ಹೋಗಿ. ಈಗ ಈ ಹಾಲಿನಲ್ಲಿ ಒಂದು ಚೂರು ಅದು ಬೇಯ್ತಾ ಹೋಗಬೇಕು. ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಅಂತ. ಅನ್ನ ಮಧ್ಯಮ ಹದಕ್ಕೆ ಆಗಿದ್ದರೆ ಸಾಕಾಗುತ್ತೆ, ತುಂಬ ಪಿತ ಅಂತ ಆದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ಹಾಲು ಹಾಕಿ ಮತ್ತೆ ಒಂಚೂರು ಹಿಂಗೆ ಸ್ವಲ್ಪ ಬೇಯಿಸ್ತಾ ಇರ್ತಲ್ಲ, ಅದಕ್ಕೋಸ್ಕರ ಈ ಹಂತದಲ್ಲೇ ಕೂಡ ಒಣ ಕೊಬ್ಬರಿಯನ್ನು ಕೂಡ ಹಾಕಿ. ಒಣ ಕೊಬ್ಬರಿ ಹೀಗೆ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಒಂದು ಚೂರು ಬೆಚ್ಚಗೆ ಮಾಡ್ಕೊಂಡು ಬೇಕಾದರೂ ಹಾಕ್ಬೋದು. ಇನ್ನು ಒಗ್ಗರಣೆಗೆ ನಾವೇನೇನು ಮಾಡ್ಕೊಂಡಿದ್ವಿ ಎಲ್ಲವನ್ನು ಇವಾಗ ಹಾಕ್ತಾ ಇದ್ದೀವಿ. ದ್ರಾಕ್ಷಿ, ಗೋಡಂಬಿ ಮತ್ತು ಲವಂಗ, ಚೂರು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಸಕ್ಕರೆ ಅಳತೆಗೆ ನಾವೆಷ್ಟು ತೊಗೊಂಡಿದ್ವೋ ಅಷ್ಟು ಸಕ್ಕರೆಯನ್ನು ಕೂಡ ಹಾಕ್ಬಿಡಿ. ಎಲ್ಲವೂ ಚೆನ್ನಾಗಿ ಒಂದು ಹದಕ್ಕೆ ಹೊಂದ್ಕೊಳ್ತೆ. ಸಕ್ಕರೆಯನ್ನು ನಾನು ನಿಮಗೆ ಹೇಳಿದಲ್ಲ, 1 ಬಟ್ಟಲು ಅಥವಾ 1.5 ಬಟ್ಟಲು ಹಾಕ್ಕೊಳ್ಳಿ, ಸೀಗೆ ಸರಿಯಾಗುತ್ತೆ. ಇವಿಷ್ಟನ್ನು ಹಾಕಿ ನೀವು ಚೆನ್ನಾಗಿ ಒಂದು 2-3 ನಿಮಿಷ ಮುಚ್ಚಿಟ್ಬಿಟ್ರೆ ಪ್ಲೇಟು ರೆಡಿ ಆಗೋಯ್ತು. ನೋಡಿ, ರೆಡಿಯಾಗಿದೆ. ಮೇಲೆ ನೀವು ಇನ್ನೊಂದು 3 ಚಮಚ ತುಪ್ಪವನ್ನು ಬೇಕಾದರೆ ಹಾಕ್ಕೊಳ್ಳಿ. ಬಟ್ಟಲಿಗೆ ಹಾಕಿ ಸ್ವಲ್ಪ ಬಿಸಿ ಇದ್ದಾಗ ಕೊಟ್ಟರೆ ಅದೊಂದು ರೀತಿ ರುಚಿ, ತಣ್ಣಗಾದ್ಮೇಲೆ ಕೊಟ್ಟರೆ ಅದಿನ್ನೂ ಅದ್ಭುತವಾದಂಥ ರುಚಿಯಾಗಿರುತ್ತೆ. ಸೊ ರೆಡಿ ಆಗೋಯ್ತಲ್ಲ, 5 ನಿಮಿಷದಲ್ಲಿ ಅಂತ ಮಾಡಬಹುದಾದಂಥ ಸಿಹಿ ತಿಂಡಿ. ನೋಡಿದ್ರಲ್ಲ ಎಷ್ಟು ಬೇಗ ಮಾಡ್ಬೋದು ಶಾಲ್ಯಾನ್ನ ಅಂತ. ಸೊ ಕಲ್ತ್ಕೊಂಡ್ರಲ್ಲ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೇರೆಯವ್ರ ಹೊತ್ತಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ಕಾರ.